LICಯ ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಸ್ಕಾಲರ್ಶಿಪ್ಪಿಗೆ ನೀವು ಮನೇಲಿ ಕೂತು ಅಪ್ಲೈ ಮಾಡ್ಬೋದು. ಸೊ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಬರುತ್ತೆ, ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂದ್ಕೊಂಡು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ 2025 ಇದೆ, ಕ್ಲಿಕ್ ಮಾಡಿ ಎಕ್ಸ್ಟರ್ನಲ್ ಲಿಂಕಿಗೆ ಹೋಗುತ್ತೆ, ಓಕೆ ಅಂತ ಕೊಡಿ. ಸೊ ಇಲ್ಲಿ ಸ್ಟೇಟ್ ಕೇಳುತ್ತೆ, ನಿಮ್ಮ ಸ್ಟೇಟನ್ನು ಚಾಯ್ಸ್ ಮಾಡಿ. ನೆಕ್ಸ್ಟ್ ಡಿಸ್ಟಿಕ್ ಕೇಳುತ್ತೆ, ಸೊ ನಿಮ್ಮ ಡಿಸ್ಟಿಕ್ ಯಾವುದಿದೆ ಆ ಡಿಸ್ಟಿಕ್ಕನ್ನು ಚಾಯ್ಸ್ ಮಾಡಿ. ನೆಕ್ಸ್ಟು ಅದಾದಮೇಲೆ ನಿಮ್ಮ ಫಸ್ಟ್ ನೇಮ್ ಕೇಳುತ್ತೆ, ಸೊ ಫಸ್ಟ್ ನೇಮ್ ಹಾಕಿ. ನೆಕ್ಸ್ಟ್ ಸರ್ನೇಮ್. ಅದಾದಮೇಲೆ ಫಾದರ್ ನೇಮ್ ಕೇಳುತ್ತೆ, ಜೆಂಡರ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ. ಅದಾದಮೇಲೆ ಅಡ್ರೆಸ್ ಕೇಳುತ್ತೆ, ಸೊ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಸಿಟಿ, ಪಿನ್ ಕೋಡ್. ಅದಾದಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇಮೇಲ್ ID ನ ಎಂಟರ್ ಮಾಡಿ. ಅದಾದಮೇಲೆ ಕೆಟಗರಿ ಕೇಳುತ್ತೆ, ಸೊ ನೀವು ಯಾವ ಕಾಸ್ಟು, OBC, SC, ST, ಜನರಲ್ಲ, ಯಾವುದಾದ್ರೂ ಒಂದು ಚಾಯ್ಸ್ ಮಾಡಿ. ನೆಕ್ಸ್ಟ್ ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ಆಫ್ಟರ್ ಕಂಪ್ಲೀಟಿಂಗ್, ಅಂದರೆ ಇವಾಗ ನಿಮ್ಮದು ಏನು ಕಂಪ್ಲೀಟ್ ಆಗಿದೆ, 12th ಕಂಪ್ಲೀಟ್ ಆಗಿದೆ, ಸೊ ಹಾಕ್ತೇನೆ. ಸೊ ಇಲ್ಲಿ ಫಸ್ಟ್ ಇಂಡಿಯನ್ ಅಂತ ಕೊಟ್ಟು 12th ಕಂಪ್ಲೀಟ್ ಆಗಿದೆ ಅಂತ ಹಾಕ್ತೇನೆ. ನೆಕ್ಸ್ಟು ಎಜುಕೇಷನ್ ಸ್ಟ್ರೀಮ್, ಪರ್ಪಸ್ ಟು ಪರ್ಸ್ಯೂ, ಅಂದರೆ ಈಗ ಯಾವ್ದು ಮಾಡ್ತಿದ್ದೀರಾ ಅಂತ. ಸೊ ನಾನು ಇವಾಗ ಇಂಜಿನಿಯರಿಂಗ್ ಮಾಡ್ತಿದ್ದೇನೆ ಅಂದ್ಕೊಳ್ಳಿ. ಕೋರ್ಸ್ ನೇಮು, ಸೊ ಇಂಜಿನಿಯರಿಂಗಲ್ಲಿ ಯಾವ್ದು ತೊಗೊಂಡಿದ್ದೀರಾ ಅದು ಯಾವುದಾದ್ರೂ ಕೋರ್ಸ್ ನೇಮನ್ನು ಮೆನ್ಷನ್ ಮಾಡಿ. ನೆಕ್ಸ್ಟು ಕೋರ್ಸ್ ಡ್ಯೂರೇಷನ್, ಈಗ ಇಂಜಿನಿಯರ್ ಬಂದು 4 years ಕೋರ್ಸು, ಸೊ 4 years ಹಾಕಿ. ಆ್ಯನ್ಯುವಲ್ ಇನ್ಕಮ್ ನಿಮ್ದು ಎಷ್ಟಿದೆ, ಸೊ ಈಗ ಒಂದು 30,000 ಇದ್ದರೆ ಲೆಸ್ ದ್ಯಾನ್ 50,000 ಅಂತ ಚಾಯ್ಸ್ ಮಾಡಿ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಫೋಟೋ ತೆಗೆದು ಅಪ್ಲೋಡ್ ಮಾಡಿ. ನೆಕ್ಸ್ಟು 12th ಬೋರ್ಡ್ ಇದು, ಸೊ ಯಾವ ಬೋರ್ಡು ನಿಮ್ಮ 12th ಇದು ಆ ಬೋರ್ಡ್ ಹಾಕಿ. ಪಾಸಿಂಗ್ ಇಯರ್ ಕೇಳುತ್ತೆ, ಸೊ ಪಾಸಿಂಗ್ ಇಯರ್ 24-25 ಪ್ರೀವಿಯಸ್ ಇಯರ್ ಪಾಸ್ಔಟ್ ಆದರೆ ಚಾಯ್ಸ್ ಮಾಡಿ. ಪರ್ಸೆಂಟೇಜ್ ಹಾಕಿ. ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಈ ವರ್ಷದ್ದು ಇಲ್ಲಿ ಕೇಳುತ್ತೆ ನೋಡಿ, ಅಪ್ಲೋಡ್ ಪ್ರೂಫ್ ಆಫ್ ಅಡ್ಮಿಷನ್, ಅಂದರೆ ಈ ಇಯರಿದು ಪ್ರೂಫ್ ಆಫ್ ಅಡ್ಮಿಷನ್, ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಸ್ಟಡಿ, ಇಲ್ಲ ಫೀಸ್ ಸ್ಟ್ರಕ್ಚರ್ ಇದ್ದರೆ ಫೀಸ್ ಸ್ಟ್ರಕ್ಚರ್ ಅಪ್ಲೋಡ್ ಮಾಡಿ. ನೆಕ್ಸ್ಟು ಎನಿ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ ಕರೆಂಟ್ಲಿ ರಿಸೀವಿಂಗ್ ಆರ್ ಅಪ್ಲೈಯಿಂಗ್ ಫಾರ್ LIC, ಯಾರು ರಿಸೀವ್ ಮಾಡ್ತಿದ್ರೆ ಎಸ್ ಹಾಕಿ, ಅದರ್ವೈಸ್ ನೋ ಹಾಕಿ. ನೆಕ್ಸ್ಟ್ ಏನು ಸ್ಕಾಲರ್ಶಿಪ್ ರಿಸೀವ್ ಮಾಡ್ತಿದ್ರೆ ಎಸ್ ಹಾಕಿ, ಇಲ್ಲ ಅಂದರೆ ನೋ ಹಾಕಿ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಸೊ ಏನು ಕೇಳುತ್ತೆ, IFSC ಕೋಡ್ ಕೇಳುತ್ತೆ. IFSC ಕೋಡ್ ಹಾಕಿದ ಮೇಲೆ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ಆಟೋಮೆಟಿಕ್ ಬರುತ್ತೆ. ಅಕೌಂಟ್ ನಂಬರ್ ಹಾಕಿ. ನೆಕ್ಸ್ಟ್ ಆಧಾರ್ ಇದು ಲಾಸ್ಟ್ 4 digit ಓನ್ಲಿ, ಲಾಸ್ಟ್ ಇನ್ 4 digit ಏನಿದೆ, ಸೊ 4 digitನ್ನು ಹಾಕಿ. ನೆಕ್ಸ್ಟ್ ಡಿಕ್ಲರೇಷನ್, ಈ 3 ಡಿಕ್ಲರೇಷನ್ನ ಕ್ಲಿಯರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಒಂದು ಎಕ್ನಾಲೇಜ್ಮೆಂಟ್ ಬರುತ್ತೆ, ಅದು ಮೇಲಿಗೂ ಬಂದಿರುತ್ತೆ ಆ ನಂಬರು, ಅದನ್ನೊಂದು ಪ್ರಿಂಟ್ ತೆಗೆದು ಇಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿರಿ. ನಿಮಗೆ ಮತ್ತೇನಾದರೂ ಅವರ ಡಾಕ್ಯುಮೆಂಟ್ಸ್ ಎಕ್ಸ್ಟೆಂಡ್ ಬೇಕಂತ ಹೇಳಿದರೆ ನಿಮಗೆ ಮೇಲ್ ಮಾಡ್ತಾರೆ, ಸೊ ಮೇಲನ್ನು ಚೆಕ್ ಮಾಡಿ. ಥ್ಯಾಂಕ್ ಯು.